ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಂಡತಿನ ಅವಳು ಕೆಲಸ ಮಾಡೋ ಜಾಗಕ್ಕೆ ಬಿಟ್ಬಿಡು ನಾನು ಡ್ಯೂಟಿ ಆನ್ ಮಾಡ್ಕೊಂಡು ಹೊರಟೆ. ಇವತ್ತು ಬೆಳಗ್ಗೆಯಿಂದನೂ ಸೂರ್ಯನೇ ಕಾಣಲಿಲ್ಲ, ಚಿಲ್ಡ್ ವೆದರ್, ಚಳಿ ಆಗ್ತಿತ್ತು. ಅದಕ್ಕೆ ಇವತ್ತು ನಾನು ಜಾಕೆಟ್ ಹಾಕಿ ಬಂದೆ. ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಡ್ಯೂಟಿ ಬಿತ್ತು. ಡ್ಯೂಟಿನ ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿಕಪ್ ಪಾಯಿಂಟ್ ಗೆ ಹೋಗೋದಾರ್ಲಿ ಈ ರೋಡ್ ಸಿಕ್ತು. ಈ ರೋಡ್ 15 ವರ್ಷದಿಂದ ನೋಡ್ತಾ ಇದೀನಿ. ಈ ರೋಡ್ ಹಂಗೆ ಇದೆ, ಒಂದ್ ಸ್ವಲ್ಪನೂ ಚೇಂಜ್ ಆಗಿಲ್ಲ. ಇದು ಫಸ್ಟ್ ಪಿಕಪ್ ಪಾಯಿಂಟ್ ಬಂದು ಮಾದೇಶ್ವರ ನಗರದಿಂದ. ಸೊ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೊರಟೆ. ಇವತ್ತು ಬೆಳಗ್ಗೆಯಿಂದನೂ ಜಿಟಿ ಮಳೆ ಇರೋದ್ರಿಂದ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ನೋಡಿ ಜಾಮು. ಆಂಜನೇಯನ್ ಬಾಲನ್ ತರ ಬೆಳೆದ್ಬಿಟ್ಟಿದೆ ಆಲ್ರೆಡಿ ಯಗ್ನಳ್ಳಿ ಕ್ರಾಸ್ ಹತ್ರ. ಸೊ ಬೆಳಗ್ಗೆಯಿಂದನೂ ಜಿಟಿ ಮಳೆ ಬರ್ತಿದೆ ಅಂತ ಹೇಳೋದಲ್ಲ, ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಬರ್ತಿದೆ. ಈ ಪ್ಲೇಸ್ ಯಾವ್ದು ಅಂತ ಹೇಳಿದ್ರೆ ರೆಸಿಡೆನ್ಸಿ ರೋಡ್ ಅಲ್ಲಿ ಇವ್ರನ್ನ ಡ್ರಾಪ್ ಮಾಡಿ ಅಷ್ಟೊತ್ತಿಗೆ ನನ್ನ ಕನ್ನಂಬಡಿ ಕಟ್ಟೆ ತುಂಬಾ ಬಿಟ್ಟಿತ್ತು. ಗೇಟ್ ಓಪನ್ ಮಾಡಿ ಕಾಲುವೆಗೆ ಹೋದೆ, ಸಾರಿ ಮೋರಿ ಹತ್ರ ಹೋದೆ. ಬೆಳಗ್ಗೆ ನಿದ್ದೆ ಬರ್ತಾ ಇತ್ತು, ಹಾಗೆ ಡ್ಯೂಟಿನೂ ಬಿದ್ದಿರಲಿಲ್ಲ. ಅದಕ್ಕೋಸ್ಕರ ಸೀಟ್ ಒಂದ್ ಸ್ವಲ್ಪ ಓರೆ ಮಾಡ್ಬಿಟ್ಟು ಹಂಗೇನೆ ಪಾಚಿ ಮಾಡಿದೆ. ಎಷ್ಟೇ ನಿದ್ದೆ ಗೆಟ್ಟಿದ್ರು ನಮಗೆ ಬೆಳಗ್ಗೆ ಹೊತ್ತು ನಿದ್ದೆ ಬರುತ್ತಾ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜವಾಬ್ದಾರಿ, ಅಷ್ಟು ಕಮಿಟ್ಮೆಂಟ್ ಇದೆ. ನಿದ್ದೆನ ತುಂಬಾನೇ ಬರ್ತಿತ್ತು. ಒಂದು ಸೆಕೆಂಡ್ ನನ್ನ ಕಣ್ಮುಂದೆ ನನ್ನ ಎಲ್ಲಾ ಜವಾಬ್ದಾರಿಗಳು ಮತ್ತೆ ಕಮಿಟ್ಮೆಂಟ್ಗಳು ಹಂಗೇನೆ ಬಂದು ರಪ್ ಅಂತ ಬಡ್ದ್ಬಿಟ್ಟು ಹೋಯ್ತು. ಅದನ್ನ ನೆನ್ಸ್ಕೊಂಡು ಡ್ಯೂಟಿಗೆ ಹೊರಟೆ. ಡ್ಯೂಟಿ ಏನೋ ಬಿತ್ತು ಹಾಸ್ಪಿಟಲ್ ಇಂದ, ಬಟ್ ಅಲ್ಲಿಗೆ ಹೋಯ್ತಿದ್ದಂಗೆ ಕ್ಯಾನ್ಸಲ್ ಮಾಡ್ಬಿಟ್ಟ. ಆ ಟೈಮಲ್ಲಿ ಡ್ಯೂಟಿ ಕ್ಯಾನ್ಸಲ್ ಮಾಡಿರೋ ಸಿಗ್ಬೇಕಾಗಿತ್ತು. ಸರಿಯಾಗಿ ಕೇಳ್ತಿದ್ದೆ ನಾನು, ಯಾಕಣ್ಣ ಕ್ಯಾನ್ಸಲ್ ಮಾಡಿದ್ರಿ ಅಂತ. ನಮ್ಗೆ ಎಷ್ಟೇ ಕೋಪ ಬಂದ್ರು ನಾವ್ ಯಾರಿಗೂ ತೋರ್ಸಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಗಾದೆ ಮಾತೆ ಇದೆಯಲ್ವಾ, ಬಡವನ್ ಕೋಪ ಅವನ ದವಡೆಗ್ ಮೂಲ ಅಂತ ಹೇಳ್ದಂಗೆ. ಏನೇ ಆಗ್ಲಿ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಜೀವನ ಬಂದಂಗೆ ಕಣ್ ಮುಚ್ಕೊಂಡೆ ಹೊಂಟೋಗ್ಬಿಡ್ಬೇಕು. ಮುಂದೊಂದ್ ದಿನ ಯಾವತ್ತಾದ್ರೂ ಒಂದೇ ಒಂದು ಪಿನ್ ಪಾಯಿಂಟ್ ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಚೇಂಜ್ ಆಗೋದಕ್ಕೆ ಪಟ್ ಅಂತ ಚೇಂಜ್ ಆಗ್ಬಿಡ್ಬೇಕು. ಅದು ನನ್ನ ಪಾಲಿಸಿ. ಈ ಕಸ್ಟಮರ್ನ ಜಯನಗರದಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಾದ್ಮೇಲೆ ಡ್ಯೂಟಿ ಬಿದ್ದಿರಲಿಲ್ಲ, ಗಾಡಿನ ಸೈಡ್ಗೆ ಹಾಕ್ತೆ. ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ಯಾಕೋ ಒಂದ್ ಸ್ವಲ್ಪ ಸೆಕೆ ಅನಿಸ್ತಿತ್ತು, ಅದಕ್ಕೆ ನಾನು ಇಕ್ಕಿದಂತ ಜಾಕೆಟ್ನ ರಿಮೂವ್ ಮಾಡಿದೆ. 15 ನಿಮಿಷ ಆದರೂ ಡ್ಯೂಟಿ ಬಿದ್ದಿರಲಿಲ್ಲ. ಅಷ್ಟೊತ್ತು ಕಾಲೇ ಸಮಯ 1:30-2 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಮನೆಯಿಂದ ತಂದಿದ್ದಂಥ ಸೋತೆಕಾಯಿನ ತಿನ್ಕೊಂಡು ಕೂತಿದ್ದೆ. ತಿಂತಿರ್ಬೇಕಾದ್ರೆ ಡ್ಯೂಟಿ ಬಿತ್ತು. ಸೊ ಡ್ಯೂಟಿ ಪಿಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀಟ್ ಬೆಲ್ಟ್ ಹಾಕೊಂಡು ಡ್ಯೂಟಿ ಪಿಕಪ್ ಮಾಡೋಕ್ಕೆ ಹೊರಟೆ. ಇವಾಗ ನೋಡಿ ಕಸ್ಟಮರ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಇವರಂತೂ ನನಗೆ ಕಿರಿಕಿರಿ ಮಾಡ್ಬಿಟ್ರು. ಒಂದು ಸ್ವಲ್ಪ ಏಜ್ ಆಗಿದೆ, ಪರವಾಗಿಲ್ಲ, ಆದ್ರೂ ಸಹ ಇವರಂತೂ ಸಿಗ್ನಲ್ ಇದ್ರೂ ಹೋಗಿ ಬೇಗ ಹೋಗಿ ಅಂತ ನನಗಂತೂ ತಲೆ ತಿಂದಾಕ್ಬಿಟ್ಟು ಇವ್ರನ್ನ ಡ್ರಾಪ್ ಮಾಡಿ ಮತ್ತೆ ಯಲಹಂಕದಿಂದ ರಾಮಮೂರ್ತಿ ನಗರಿಗೆ ಡ್ರಾಪ್ ಸಿಕ್ತು. ಆ ಕಸ್ಟಮರ್ ಕೊಟ್ಟಂತ ಪ್ರಸಾದ ಇದು ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂತೆ. ಸೊ ಕೊಟ್ಟರು, ತಿಂದೆ. ತುಂಬಾ ದಿವಸದಿಂದ ಇವ್ರನ್ನ ಹುಡುಕ್ತಿದೆ, ಎಲ್ಲೂ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಚಪ್ಪಲಿ ಕಿತ್ತೋಗ್ಬಿಟ್ಟಿತ್ತು, ಹೊಸ ಚಪ್ಪಲಿನ ತಗೊಬಿಟ್ಟಿದೆ. ಆದ್ರೂ ಇರ್ಲಿ ಅಂತ ಹೇಳ್ಬಿಟ್ಟು ಮಡಗಿದೆ. ಅದನ್ನ ಇವಾಗ ಹೊಲಿಸಿದೆ. ತಲೆ ಮೇಲೆ ತಲೆ ಬಿಡಲಿ. 4 ಗಂಟೆ ಆಯ್ತಿದ್ದಂಗೆ ನಾನು ಟೀ ಕುಡಿಲೇಬೇಕು. ನನ್ನ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಹೋಗಿ ಟೀ ಕುಡಿಯೋಕ್ಕೆ ನಡ್ಕೊಂಡೇ ಹೋದೆ. ಯಾಕೆ ಗೊತ್ತಾ, ನಾವು ಯಾವಾಗಲೂ ಕೂತಿದ್ದಂಗೆ ಕೂತಿರ್ತೀವಿ. ಬಾಡಿಗೂ ಸಹ ಒಂದು ಸ್ವಲ್ಪ ಎಕ್ಸರ್ಸೈಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ತರ ಟ್ರಿಕ್ ಅಷ್ಟೇ. ಸೊ ಟೀ ತಗೊಂಡು ನಡ್ಕೊಂಡೆ ಕುಡ್ಕೊ ಬಂದು ಗಾಡಿ ಹತ್ರ ಬಂದೆ. ಮತ್ತೆ ಸ್ಟಾರ್ಟ್ ಆಯ್ತು ಮಾಮೇರಿ ಮಳೆ. ಸೊ ಸಮಯ ಇವಾಗ 6:45-7 ಗಂಟೆ. ಇವ್ರನ್ನ ಕಮ್ನಳ್ಳಿಯಿಂದ ಕರ್ಕೊಂಡು ಬೇಗೂರು ಕೊಪ್ಪ ರೋಡ್ ಹತ್ರ ಇರುವಂತ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬಿಟ್ಟೆ. 2.5-2.25 ಅವರ್ ಜರ್ನಿ, ತುಂಬಾ ಲಾಂಗ್ ಜರ್ನಿ, ಒಳ್ಳೆ ಅಮೌಂಟ್ ಕೊಟ್ಟ. ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ 20 ರೂಪಾಯಿಗೆ ಬಜ್ಜಿ, 10 ರೂಪಾಯಿಗೆ ಬಿಸ್ಕೆಟ್ ತಗೊಂಡು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಬಾಯ್.